ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ. ಸಾಕಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಕೇಳ್ತಾ ಇದ್ದಾರೆ, ಹಾಗೆ ಏನು ಕೆಲಸ ಮಾಡ್ತಾ ಇದ್ದೀರಾ ಅಂತೆಲ್ಲ ಕೇಳ್ತಾ ಇದ್ದಾರೆ. ಏನಕ್ಕೆ ಇದೆಲ್ಲ ಕೇಳ್ತಿದ್ದಾರೆ ಅಂದರೆ, ಈ ಒಂದು ಯೋಜನೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸಿಗೆ ಈ ಯೋಜನೆ ಬರೋದಿಲ್ವಾ ಏನು ಅನ್ನೋದ್ರ ಬಗ್ಗೆ, ಹಾಗೆ ಕೆಲವು ಷರತ್ತುಗಳನ್ನ ಈ ಒಂದು ಯೋಜನೆಯಲ್ಲಿ ಹಾಕಿದ್ದಾರೆ, ಹಾಗೆ ಕೆಲವು ಡಿಕ್ಲರೇಷನ್ಸ್ಗಳನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಏನೆಲ್ಲ ಕ್ವಶನ್ಸ್ನ ಕೇಳ್ತಾರೆ, ಏನೆಲ್ಲ ಡಾಕ್ಯುಮೆಂಟ್ನ ಕೇಳ್ತಾರೆ, ಏನೇನು ಮೇನ್ ಅಂಶಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದಲ್ಲೇ ಪೂರ್ತಿಯಾಗಿ ನೋಡಿ. ಸ್ಟಾರ್ಟಿಂಗ್ ಸ್ವಲ್ಪ ನೋಡಿ ಸುಮ್ಮನಾಗ್ಬಿಡ್ತೀರಾ. ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ಹಾಗೆ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇರ್ತೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಜುಲೈ 1ನೇ ತಾರೀಕಿಂದ ಗೃಹಜ್ಯೋತಿ ಯೋಜನೆಯ ಪರಿಷ್ಕರಣೆ ಆಗ್ತಾ ಇದೆ. ಏನೇನೆಲ್ಲ ಡಾಕ್ಯುಮೆಂಟ್ನ ಕೇಳ್ತಾ ಇದ್ದಾರೆ ನಿಮಗೂ ಕೂಡ ಗೊತ್ತಿದೆ. ಇಸ್ಕಾಂನ ಅಧಿಕಾರಿಗಳು ಮನೆ ಮನೆಗೆ ಬಂದು ಕೂಡ ನಿಮ್ಮ ಮನೆ ಮೀಟ್ರದ್ದು ರೀಡಿಂಗ್ ತೊಗೊಳ್ತಾ ಇದ್ದಾರೆ. ಹಾಗೆ ದಾಖಲೆಗಳನ್ನ ಕೇಳಿ ಅಲ್ಲೇ ಸ್ಪಾಟಲ್ಲಿ ವೆರಿಫಿಕೇಷನ್ ಮಾಡ್ತಿದ್ದಾರೆ. ನೀವೇನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಮೇಯ್ನಾಗಿ ಅಂತಂದರೆ, ನಿಮ್ಮದು ಏನೆಲ್ಲ ಡಾಕ್ಯುಮೆಂಟ್ನ ಕೇಳ್ತಾರೆ ಪರಿಷ್ಕರಣೆಗೆ ಬಂದಾಗ ಅಂದರೆ, ಮೇಯ್ನಾಗಿ ನೀವು ವೋಟರ್ ಐ ಡಿನ ಕೊಡಬೇಕು, ಹಾಗೆ ನಿಮ್ಮ ಆಧಾರ್ ಕಾರ್ಡ್ನ ಕೊಡಬೇಕು, ಹಾಗೆ ನೀವು ಮನೆ ಬಾಡಿಗೆಲಿದ್ದೀರಾ ಅಂತಂದರೆ ಲೀಸ್ ಅಗ್ರಿಮೆಂಟ್ನ ಕೊಡಬೇಕು, ನೀವು ಓನ್ ಹೌಸಲ್ಲಿ ಇದ್ದೀರಾ ಅಂತಂದರೆ ಇದೇನು ನೆಸೆಸಿಟಿ ಬರೋದಿಲ್ಲ. ಹಾಗೆ ಜಾತಿ ಪ್ರಮಾಣ ಪತ್ರ ಕೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಆಪ್ಷನ್ ಇದು ಕೊಡಲೇಬೇಕಂತೇನಿಲ್ಲ. ಜಾತಿ ಪ್ರಮಾಣ ಪತ್ರ ಇದ್ದರೆ ಕೊಡಿ, ಇಲ್ಲ ಅಂತಂದರೆ ನೀವು ಬಾಯಲ್ಲೇ ಹೇಳ್ಬೋದು ನಮ್ದು ಈ ಕ್ಯಾಸ್ಟ್ ಅಂತ. ಯಾಕಂದರೆ ಪ್ರವರ್ಗ ಕೂಡ ಇಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಈ ಆಪ್ಷನ್ನ ಕೂಡ ಹೇಳಲೇಬೇಕಾಗತ್ತೆ. ನಿಮ್ದು ಯಾವ ಕ್ಯಾಸ್ಟ್ ಅಂತ ಸರ್ಟಿಫಿಕೇಟ್ ಇತ್ತು ಅಂತಂದರೆ ಕೊಡ್ಬೋದು. ಹಾಗೆ ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋ, ಹಾಗೆ ನಿಮ್ಮ ರೇಷನ್ ಕಾರ್ಡ್, ಇದಿಷ್ಟು ಡಾಕ್ಯುಮೆಂಟ್ನೂ ಕೂಡ ರೆಡಿ ಮಾಡಿಟ್ಕೊಳ್ಳಿ. ಹಾಗೆ ನೀವೇನಾರು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ನಿಮ್ಮ ಪ್ಯಾನ್ ಕಾರ್ಡ್ನ ಕೂಡ ಕೊಡಬೇಕಾಗತ್ತೆ. ಕೆಲವೊಬ್ಬರಿಗೆ ಡೌಟ್ ಇದೆ, ಈಗ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀವ ಏನು, ಅದೆಲ್ಲ ಏನಕ್ಕೆ, ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ಈ ಯೋಜನೆ ಸಿಗಲ್ವ ಅಂದರೆ ಖಂಡಿತವಾಗ್ಲೂ ಆ ಥರದ್ದೇನಿಲ್ಲ. ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್, ಅಂದರೆ ಇಂಧನ ಇಲಾಖೆಗೆ ಮಾಹಿತಿ ಪಡ್ಕೊಳೋದಕ್ಕೋಸ್ಕರ ಈ ಕ್ವಶನ್ ಆ್ಯಡ್ ಮಾಡಿರೋದು. ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀವಿ ಅಂದರೆ ಈ ಯೋಜನೆ ಬರಲ್ಲ ಅಂತ. ಈ ಯೋಜನೆ ಶುರುವಾದಾಗಲೂ ಕೂಡ ಈ ಇನ್ಫಾರ್ಮೇಷನ್ ಏನಿರಲಿಲ್ಲ, ಅಂದರೆ ಇನ್ಕಮ್ ಟ್ಯಾಕ್ಸ್ ಪೇರಿಗೆ ಈ ಯೋಜನೆ ಸಿಗಲ್ಲ ಅಂತ. ಇದು ಬರೀ ಈ ಒಂದು ಆಪ್ಷನ್ ಇದ್ದಿದ್ದು ಗೃಹಲಕ್ಷ್ಮಿ ಯೋಜನೆಗೆ. ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತೀರೋ ಅವ್ರಿಗೆ ಗೃಹಲಕ್ಷ್ಮಿ ಹಣ ಬರಲ್ಲ ಅಂತ. ಬಟ್ ಗೃಹಜ್ಯೋತಿ ಯೋಜನೆಗೆ ಯಾವುದೇ ರೀತಿ ಆ ಥರ ಇರಲಿಲ್ಲ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡೋರಿಗೆ ಈ ಯೋಜನೆ ಸಿಗಲ್ಲ ಅಂತ. ಸೊ ಹಾಗಾಗಿ ಯಾರು ಕೂಡ ತಲೆ ಕೆಡಿಸ್ಕೊಳಾಗತ್ತೆ ಇಲ್ಲ. ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ ಅವರು ನೀವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ಬೋದು, ಇದೆಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇರೋದು. ಸೊ ಯಾರು ಕೂಡ ಭಯ ಪಡ್ಕೋಬೇಡಿ. ಇದನ್ನು ಇಲಾಖೆಯಿಂದನೇ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಜಸ್ಟ್ ಫಾರ್ ದ ಇನ್ಫಾರ್ಮೇಷನ್ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಡೀಟೇಲ್ಸ್ನ ಕೇಳ್ತಾ ಇರೋದು. ಅಕಸ್ಮಾತ್ ನೀವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ನಿಮ್ಮ ಪ್ಯಾನ್ ನಂಬರ್ನ ಕೂಡ ಕೊಡಬೇಕಾಗತ್ತೆ. ಹಾಗೆ ಈ ಒಂದು ಅರ್ಜಿಲಿ ಇನ್ನೊಂದು ಮೇನ್ ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದರೆ, ಅಧಿಕಾರಿಗಳು ನಿಮಗೆ ಪರಿಷ್ಕರಣೆ ಮಾಡೋಕ್ಕೆ ಬಂದಾಗ ಎರಡರಲ್ಲೂ ಕೂಡ ಫಿಲ್ ಮಾಡ್ಕೊಳ್ತಾರೆ. ಮೊಬೈಲ್ ಆ್ಯಪಲ್ಲೂ ಕೂಡ ಅಪ್ಲಿಕೇಶನ್ ಫಿಲ್ ಮಾಡ್ತಾರೆ, ಹಾಗೆ ಅರ್ಜಿ ನಮೂನೆ ಮೂಲಕ ಕೂಡ ಅರ್ಜಿನ ಫಿಲ್ ಮಾಡ್ಕೊಳ್ತಾರೆ. ಇಲ್ಲೊಂದು ಷರತ್ತು ಕೂಡ ಇದೆ. ಅಕಸ್ಮಾತ್ ನೀವೇನಾದರೂ ಇನ್ಫಾರ್ಮೇಷನ್ ಸುಳ್ಳು ಹೇಳಿ, ನೀವೇನಾದರೂ ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟು ಇಷ್ಟು ದಿನ ಈ ಒಂದು ಗೃಹಜ್ಯೋತಿ ಯೋಜನೆ ಬಳಕೆ ಮಾಡಿದ್ದೀರಾ ಅಂತಂದರೆ ಬಡ್ಡಿ ಸಮೇತ ನಿಮಗೆ ಹಣ ಮರುಪಾವತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಾಂಗ್ ಆಪ್ಷನ್ನ ಕೂಡ ಇಟ್ಟಿದ್ದಾರೆ. ಹೌದು, ಹಾಗಾಗಿ ಯಾವುದೇ ರೀತಿ ನೀವು ಸುಳ್ಳು ಇನ್ಫಾರ್ಮೇಷನ್ ಹೇಳೋದಾಗಿರ್ಬೋದು, ಅಥವಾ ನೀವು ಒಂದು ಇನ್ಫಾರ್ಮೇಷನ್ ನಿಮ್ಮದಿರುತ್ತೆ, ನೀವು ಬೇರೆ ಇನ್ಫಾರ್ಮೇಷನ್ ರಾಂಗ್ ಇನ್ಫಾರ್ಮೇಷನ್ ಕೊಡ್ತೀರಾ, ಸುಳ್ಳು ಹೇಳಿದ್ದೀರಾ, ಅಧಿಕಾರಿಗಳು ಬಂದಾಗ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ, ಕರೆಕ್ಟಾಗಿರೋ ದಾಖಲೆಗಳು ಕೊಟ್ಟಿಲ್ಲ ಅಂತಂದರೆ ನಿಮಗೆ ಈ ಯೋಜನೆ ಕಟ್ಟಾಗತ್ತೆ. ಇದೇ ಮೇನ್ ಷರತ್ತಾಗಿರುತ್ತೆ. ನೀವೇನಾದರೂ ಸುಳ್ಳು ಮಾಹಿತಿ ಕೊಟ್ಟು ಈ ಯೋಜನೆ ಲಾಭ ತೊಗೊಂಡಿದ್ದೀರಾ ಅಂದರೆ ಇಷ್ಟು ದಿನ ಪಡೆದ ಸೌಲಭ್ಯಗಳನ್ನ ಬಡ್ಡಿಯೊಂದಿಗೆ ಮರುಪಾವತಿಸಬೇಕು ಅನ್ನೋದ್ರ ಬಗ್ಗೆ ಡಿಕ್ಲರೇಷನ್ ಇದೆ. ಹಾಗೆ ಇನ್ನೊಂದು ಡಿಕ್ಲರೇಷನ್ ಏನಪ್ಪ ಅಂತಂದರೆ, ನೀವು ಈ ಗೃಹಜ್ಯೋತಿ ಯೋಜನೆ ಈ ಒಂದು ಏನು ಸ್ಕೀಮ್ ಇದೆ ಇದು ಮನೆ ಬಳಕೆಗೆ ಮಾತ್ರ. ಸೊ ಹಾಗಾಗಿ ಈ ಒಂದು ಸ್ಕೀಮ್ ಅಂದರೆ ಈ ಗೃಹಜ್ಯೋತಿ ಯೋಜನೆನ ನಾವು ಗೃಹ ಬಳಕೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಬೇರೆ ಅಂದರೆ ಇವಾಗ ಕೆಲವರು ಕಮರ್ಷಿಯಲ್ ಪರ್ಪಸ್ಗೂ
ಕೂಡ ಯೂಸ್ ಮಾಡ್ಕೊಳ್ತಿದ್ದಾರಲ್ಲ. ಸೊ ಹಾಗಾಗಿ ಇದರಿಂದ ನಾವು ಯಾವುದೇ ರೀತಿ ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ತಿಲ್ಲ, ಇದನ್ನು ಗೃಹ ಬಳಕೆಗೆ ಮಾತ್ರ ಯೂಸ್ ಮಾಡ್ಕೊಳ್ತಿದ್ದೀವಿ. ನಾವೇನಾರ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತಂದರೆ ನೀವು ಯಾವುದೇ ಕ್ರಮ ಜರುಗಿಸ್ಬೋದು ಅಂದ್ಬಿಟ್ಟು ಡಿಕ್ಲರೇಷನ್ ಲೆಟರಲ್ಲಿ ಸೈನ್ ಕೂಡ ಮಾಡಬೇಕಾಗತ್ತೆ ನೀವು. ಸೊ ಹಾಗಾಗಿ ಏನೇ ಇನ್ಫಾರ್ಮೇಷನ್ ಕೊಟ್ಟರು ಕೂಡ ಕರೆಕ್ಟಾಗಿ ಕೊಡಿ. ಅಕಸ್ಮಾತ್ ಏನಾದ್ರು ನೀವು ಕಮರ್ಷಿಯಲ್ ಪರ್ಪಸ್ಗೇನು ಈ ಒಂದು ಸ್ಕೀಮ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ನೀವು ಆದಷ್ಟು ಬೇಗ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಯಾಕಂದರೆ ಬಂದಾಗ ಅಧಿಕಾರಿಗಳು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ನಿಮ್ಮ ಹೆಸರಲ್ಲಿ ಎಷ್ಟು ಕನೆಕ್ಷನ್ ಇದೆ, ನೀವು ಎಲ್ಲಿ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ತಾರೆ. ಸೊ ಹಾಗಾಗಿ ಅವ್ರ ಕೈಲಿ ಸಿಕ್ಕಾಕೊಂಡ್ಮೇಲೆ ನೀವು ಕ್ಯಾನ್ಸಲ್ ಮಾಡೋದಕ್ಕಿಂತ ನೀವೇ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಅಧಿಕಾರಿಗಳು ಬಂದಾಗ ಅವ್ರು ಕೇಳೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿ ಕೊಡಿ, ದಾಖಲೆಗಳನ್ನ ಕರೆಕ್ಟಾಗಿ ಕೊಡಿ, ಆಗ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ನಿಮ್ಮದು ತಪ್ಪು ಮಾಡಲಿಲ್ಲ ಅಂತಂದರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ತಪ್ಪು ಮಾಡಿದ್ದೀರಾ ಅಂದರೆ ಖಂಡಿತ ಈ ಒಂದು ಯೋಜನೆ ಕ್ಯಾನ್ಸಲ್ ಆಗುತ್ತೆ, ನಿಮಗೇನು ಪನಿಷ್ಮೆಂಟ್ ಸಿಗಬೇಕು ಅದು ಸಿಗತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ಯಾಕಂದರೆ ಇನ್ಕಮ್ ಟ್ಯಾಕ್ಸ್ ವಿಷಯದಲ್ಲಿ ಅಂದರೆ ಪ್ಯಾನ್ ಕಾರ್ಡ್ ಎಲ್ಲ ಕೇಳ್ತಾ ಇದ್ದಾರೆ. ಹಾಗೆ ನೀವು ಯಾವ ಕೆಲಸದಲ್ಲಿದ್ದೀರಾ ಅಂತ ಕೂಡ ಕೇಳ್ತಾ ಇದ್ದಾರೆ. ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಆಫೀಸ್ ವರ್ಕ್, IT-ನ ಏನೋ ನನ್ನ ಕೇಳ್ತಿದ್ದಾರೆ. ಈ ಕ್ವಶನ್ನ ಯಾಕೆ ಕೇಳ್ತಾ ಇದ್ದಾರೆ ಅಂತಂದರೆ ಅಕಸ್ಮಾತ್ ನೀವೇನಾದ್ರು ಗೌರ್ಮೆಂಟ್ ಜಾಬಲ್ಲಿ ಇದ್ದೀರಾ ಅಂತಂದರೆ ನಿಮಗೆ ಸೌಲಭ್ಯ ಕಟ್ಟಾಗ ಚಾನ್ಸಸ್ ಇರುತ್ತೆ. ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ, ಬಟ್ ಕನ್ಫರ್ಮೇಷನ್ ಇಲ್ಲ. ಒಟ್ಟಿನಲ್ಲಿ ನೀವು ಯಾವ ಉದ್ಯೋಗ ಅಂತ ಕೂಡ ಕೇಳ್ತಾ ಇದ್ದಾರೆ, ಅದನ್ನು ಕೂಡ ನೀವು ಮೆನ್ಷನ್ ಮಾಡಬೇಕು ಕರೆಕ್ಟಾಗಿ. ಅಂದರೆ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ಯಾವ ಬಿಸ್ನೆಸ್ಸು, ಏನು ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಏನು ವರ್ಕ್ ಮಾಡ್ತಾ ಇದ್ದೀರಾ, ಕರೆಕ್ಟಾಗಿ ಡೀಟೇಲ್ಸ್ನ ಕೊಡಬೇಕಾಗತ್ತೆ. ಇನ್ನೂ ಕೂಡ ಗೌರ್ಮೆಂಟ್ ಜಾಬಲ್ಲಿರೋರಿಗೂ ಕೂಡ ಈ ಸೌಲಭ್ಯ ಕೊಡಬೇಕಾ ಬೇಡ ಅನ್ನೋದು ಚರ್ಚೆ ನಡೀತಾ ಇದೆ. ನೋಡೋಣ, ಅದ್ರ ಬಗ್ಗೆ ಕೂಡ ಏನಾರು ಡೀಟೇಲ್ಸ್ ಬಂದರೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇಷ್ಟೊತ್ತು ವಿಡಿಯೋ ಮಾಡಿದ್ರಲ್ಲಿ ಐ ಹೋಪ್ ನಿಮಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲ, ಕ್ಲಾರಿಟಿ ಸಿಕ್ತು ಅಂದ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ಮರುಪರಿಷ್ಕರಣೆ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಸಾಕಷ್ಟು ಜನರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.